ಸ್ನೇಹಿತರೆ ನೋಡ್ರಿ ಇವಾಗ ಬೆಳಗ್ಗೆ ಇವ್ರದ್ದು ಊಟ ನಡೆದೈತಿ. ಬೆಳಗ್ಗೆ ಸ್ನಾನ ಆಗೈತಿ ಎಲ್ಲರದನು. ಕರಿ ಊಟಕ್ಕೆ ಎಲ್ಲರಿಗೆ ಏನು ಮಾಡಕತ್ತೀರಿ ಊಟ? ಕಡಬ್ರಿ ಹಪ್ಪಳ ರೀ ನೋಡ್ರಿ. ಕಡಬು ಇನ್ನು ಇಷ್ಟು ಉಳ್ದವ. ನಿನ್ನೆ ವಿಡಿಯೋ ತೊಗೊಳೋದಾಗಲಿಲ್ಲ ಸ್ನೇಹಿತರೆ, ವಿಡಿಯೋ ತೊಗೊಳೋದಾಗಲಿಲ್ಲ. ಯಾಕಂದ್ರೆ ಫುಲ್ ಸಿಕ್ಕಾಪಟ್ಟೆ ಎಲ್ಲ ಕೆಲಸ ಮಾಡಿ ನನಗೆ ವಿಡಿಯೋದ ಕಡೆ ಗಮನನೇ ಹರಿಸಲಿಲ್ಲ ನಾನು. ಹೀಗಾಗಿ ನೋಡ್ರಿ ಕಡುಬ, ಆಮೇಲೆ ಇನ್ನೂ ಸ್ವಲ್ಪ ಬದ್ನಿಕಾಯಿ ಪಲ್ಯ ಉಳ್ದೈತಿ, ಆಮೇಲೆ ಇನ್ನೂ ಸ್ವಲ್ಪ ಅನ್ನ ಉಳ್ದೈತಿ. ಇವಾಗ ಇದು ಕೊಬ್ಬರಿ ಚಟ್ನಿ ಮಾಡಿದ್ದೆ ನೋಡ್ರಿ. ಹಸಿಕಾಯಿ ಇದ್ದು ಅಲ್ಲಿ ಸಿಕ್ಕಾಪಟ್ಟೆ ಕಾಯಿ ಹೊಡೆದ್ಬಿಟ್ಟು ದೇವರಿಗೆ ಒಂದು 20 ಕಾಯಿ ಹೊಡೆದೀವಿ. ಅಷ್ಟು ಮ್ಯಾಲೆ ಒಯ್ದು ಹಾಕಿ ಬಂದೀವಿ. ಈಗ ಕೊಬ್ಬರಿ ಚಟ್ನಿ ಮಾಡೀನಿ. ಈಗ ದೋಸೆ ಮಾಡೋದಕ್ಕೆ ಹಿಟ್ಟಾಯ್ತು ನೋಡಿ. ಅವ್ರು ಊಟ ಮಾಡ್ತೀನಿ ಅಂದ್ರೆ ನೋಡ್ರಿ ಅಂತೇಳಿ ಊಟ ಕೊಟ್ಟಿನಿ. ಇನ್ನು ಎಷ್ಟು ಚಪಾತಿ ಅದಾವು. ಆಮೇಲೆ ನೋಡ್ರಿ ಕಟ್ಟಿನ ಸಾರು ನೋಡ್ರಿ, ಕತ್ತ ಕುದಿಸಿ ಇದ್ರ ತುಂಬ ಮಾಡಿದ್ದೆ. ಅದ್ರಾಗ ಬೇರೆ ಊರವ್ರು ಯಾರೇ ಬಂದಿರ್ತಾರಲ್ರಿ ಅಂಥವ್ರಿಗೆ ಊಟ ಮಾಡಿಸ್ಬೇಕಾಗ್ತದ. ಹಾಗಾಗಿ ಎಲ್ಲ ಅಡುಗೆ ಜಾಸ್ತಿ ಮಾಡಿದ್ದೇನೆ ರೀ. 1 kg ಬ್ಯಾಳಿಗೆ ಹಾಕಿದೆ. 1 kg ಅಂದ್ರೆ ಪೂರ 1 kg ಹಾಕಿಲ್ಲ, ಒಂದು 1/4 kg ಏನಾಗ ತೆಗೆದಿದ್ದೆ. ಅಂದರೆ 1/4 ಭಾಗ, 1 kg ಒಳಗೆ 1/4 ಭಾಗ ಬ್ಯಾಳಿಗೆ ಹಾಕಿದ್ದೆ. ಊಟ ಮಾಡೈತಿ. ಏನು ಚಪಾತಿ ಕೊಡಲೆ? ತೋ ಚಟ್ನಿ ಬದ್ನಿಕಾಯಿ ಪಲ್ಯವಲ್ಲ. ನಿನಗೆ ಚಪಾತಿ ಕೊಡಲೆ? ಏನು ಉಣ್ತೀರಿ ಚಪಾತಿಯಾಗ? ನಿನ್ನ ಫೇವ್ರೇಟ್ ಇಲ್ಲ ಅದು? ನಿನ್ನ ಚಟ್ನಿ ಹಾಕ್ಲೆ? ಬದ್ನಿಕಾಯಿ ಉಣ್ಬೇಕು, ಚಂದ ಅದ ಚಪಾತಿಯಾಗ. ನೋಡ್ರಿ ಯಾರು ಏನು ಅನ್ಕೊಬೇಡ್ರಿ. ಸ್ವಲ್ಪ ಕೆಲಸ ಮೈ ಮೇಲೆ ಬಿದ್ದು ಅಲ್ಲೇ ಇಟ್ಟಿನಿ. ಹೋಗಿ ಹಚ್ಕೊಂಡು ನೀ ಸರಿ ಆ ಕಡೆ ಎದ್ದೇಳಿ. ನೀನು ಫ್ರಿಜ್ನಾಗ ಎತ್ತಿಟ್ಟಿದ್ದೆ ಪಲ್ಯ ಸಾಕ. ಹಿಂಗೈತೆ ನೋಡ್ರಿ ಬೆಳಗಿನ ದಿನಚರಿ ನಡೆದೈತಿ. ಊಟ ಥಂಡಿ ಇರ್ತದೆ ಬಿಡು, ಅದು ಯಾವಾಗಲೂ ಥಂಡಿ ಇರ್ತದ. ಹಿಂಗೈತೆ ನೋಡ್ರಿ. ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಿನ್ನೆ ವಿಡಿಯೋ ತೊಗೊಳೋದಾಗಲಿಲ್ಲ ನನಗೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಫುಲ್ ಕಾಲು ಅದೆಲ್ಲ ನೋವಾಗಿದ್ವು. ಎಲ್ರಿ ಬೆಳಗ್ಗೆ 3 ಗಂಟೆಗೆ ಎದ್ದೀನಿ. 3 ಗಂಟೆಗೆ ಎದ್ದು ಅಡುಗೆ ಮಾಡೋ 10 ಅನ್ನೋದ್ರಾಗ ಎಲ್ಲ ಅಷ್ಟು ಕಡುಬು, ಚಪಾತಿ, ಅನ್ನ, ಸಾರು, ಪಲ್ಯ, ಆಮೇಲೆ ಅವ್ರಿಗೆ ನಾಷ್ಟ ಇಷ್ಟು ಎಲ್ಲ ಮಾಡಿಬಿಟ್ಟಿದ್ದೀನಿ ರೀ. ಬೆಳಗ್ಗೆ 9 ಅನ್ನೋದ್ರಾಗ ಎಲ್ಲ ಅಷ್ಟು ಮಾಡಿಕೊಂಡು ಅವ್ರಿಗೆ ಹುಡುಗರಿಗೆ ರೆಡಿ ಮಾಡಿದ್ದೇನೆ ರೀ ದೇವ್ರಿಗೆ ಹೋಗೋದಕ್ಕೆ. ಅವ್ರಿಗೆ ರೆಡಿ ಮಾಡಿ ದೇವ್ರಿಗೆ ಕಳಿಸಿದೆ. ನನಗೆ ಹೋಗೋದಾಗಲಿಲ್ಲ, ಯಾಕಂದ್ರೆ ಕಾಲು ನೋವಿದು ನಿಂದ್ರದ ಕಾಲಿಲ್ಲ. ಅನ್ನನೋ ಅನ್ನ ಉಣ್ಣು ಸ್ವಲ್ಪ. ನೀನು ಸ್ವಲ್ಪ ಹಾಕೋಬೇಕ್ರಲ್ಲ. ಉಣ್ತೀರಿ ಅಂತ ಕೇಳಿದ್ರೆ ಹ್ಞೂ ಅಂತಂದಕ್ಕೆ ಅವನಿಗೆ ಯಾಕೆ ಹಾಕಕ್ಕೆ ಹೋಗ್ಬೇಕ್ರಿ? ಇರ್ಲಕ್ತು ಮ್ಯಾಗ ಸ್ವಲ್ಪ ಅನ್ನ ಸಾರು ಉಂಡ್ರೆ ಬಾಯಿ ರುಚಿ ಆಗ್ತದೆ ಮತ್ತೆ. ಹಿಂಗೈತೆ ನೋಡ್ರಿ. ಅವ್ರಿಗೆ ರೆಡಿ ಮಾಡಿ ಕಳಿಸ್ದೆ. ವಿಡಿಯೋ ತೊಗೋಬೇಕಂತ ತೊಗೊಳೋದೇ ಆಗಲಿಲ್ಲ, ಅರ್ಜೆಂಟ್ ಇತ್ತು. ದೇವ್ರು ಬಂದನಂತೆ. ಅವ್ರ ದೊಡ್ಡಪ್ಪ ಹೊಂಟು ನಿಂತಿದ್ರು. ಅವ್ರ ದೊಡ್ಡಪ್ಪನ ಕೂಡ ದೇವ್ರಿಗೆ ಹೋಗಿ ಬಂದರು. ಹಿಂಗಾಗಿ ಅವ್ರು ರೆಡಿ ಆದದ್ದು ಆಕೆ ಚಂದ ರೆಡಿ ಮಾಡಿದ್ದೇನೆ ರೀ. ಆಕೆ ರೆಡಿ ಆದದ್ದು ವಿಡಿಯೋನೂ ತೊಗೊಳೋದಾಗಲಿಲ್ಲ ನನಗೆ. ಯಪ್ಪ ಇಷ್ಟಿರ್ತೈತಿ ನೋಡ್ರಿ. ಒಬ್ಬರೇ ಎಲ್ಲ ಒಟ್ಟು ಹೆಣ್ಮಕ್ಳು ನಿಭಾಯಿಸೋದ್ರಿಂದ ಆಗತ್ತೆ. ನಾ ಏನು ಹೇಳಿದೆ, ಕಾಲು ಒಂದು ಹೆಜ್ಜೆ ಮುಂದಕ್ಕೆ ಇಡೋಕೆ ಬರೋಲ್ಲ, ಅಷ್ಟು ಬ್ಯಾನ್ ಆಗಿಬಿಟ್ಟು ನನಗೆ. ಇನ್ನು ಅಲ್ಲಿ ಒಂದು 2 ತಾಸು ತಂದು ನಿಂದಿರ್ಬೇಕು ತಮ್ಮ. ಅಲ್ಲಿ ಎಲ್ಲಿ ನಿಂತಿರಲಿ, ನಾನು ನಿಂತ್ರೆ ಇನ್ನು ಆಗಂಗಿಲ್ಲ ಬಾಯಿದ ಅಂತೇಳಿ ಸಂಜೆ ಮುಂದೆ ಹೋದ್ರಾಯ್ತು ಅಂತ ಅಂದ್ಕೊಂಡೆ. ಸಂಜೆ ಮುಂದೆ ನೋಡ್ರಿ ಎಲ್ಲ ಕಮ್ಮರ್ನಾಗ ಕುಂತ್ಕೊಂಡು ಕರೆದು ಮಾಡಿ ಏನಾಯ್ತಪ್ಪ ಅಂತಂದ್ರೆ, ಎಣ್ಣೆ ಕಮ್ಮರೊಳಗೆಲ್ಲ ಕುಂತ್ಕೊಂಡು ಕರೆದು ರಾತ್ರಿ ನಿದ್ದೆ ಇರ್ಲಾರ್ದೆ ಅಡುಗೆ ಮಾಡಿ ಏನಾಯ್ತಪ್ಪ ಅಂತಂದ್ರೆ ಹೊಟ್ಟೆ ಒಳಗೆ ಡೊಳ್ಸಕ್ಕೆ ಚಲೋ ಆಗಿಬಿಡ್ತು. ಒಂಥರ ವಾಮಿಟ್ ಬಂದಂಗೆ ಹಾಲಾಕತ್ಬಿಟ್ಟಿತ್ತು. ಹೀಗಾಗಿ ಸಂಜೆನ ಜಾತ್ರೆಗೆ ಹೋಗಲಿಲ್ಲ. ಇವಾಗ ಎಲ್ಲರಿಗೆ ನಾಷ್ಟ ಮಾಡಿಸಿ ಉಣಿಸಿ ತಿನ್ನಿಸಿ ಒಂದು ಅಲ್ಲಿ ಸ್ವಾದ್ರತೆ ಅಂತ ಹೇಳಿದ್ನಲ್ರಿ, ಅವ್ರು ಬಂದಾರ. ಅವ್ರಿಗೆ ಕರೆಕೊಂಬಂದು ದೋಸೆ ಮಾಡಬೇಕು. ಅವ್ರಿಗೆ ಸ್ವಲ್ಪ ಟಿಫಿನ್ ಮಾಡಿ ಕಳಿಸ್ಕೆ ಹೋಗಿ ಜಾತ್ರೆ ಮಾಡ್ಕೊಂಬರ್ಬೇಕು ನೋಡ್ರಿ. ಒಂದಿಷ್ಟು ಫಳಾರ ಹಾಕ್ಸ್ಕೊಂಬರ್ಬೇಕು. ಆಯ್ತಾ ಪುಟ್ಟಿಗೆ ಬಳಿ ಅದು ಇದು ಹಾಕಿ ಏನು ಕೇಳ್ತಾ ಅದು ಕೊಡಿಸ್ಬೇಕು. ಜಾತ್ರೆಗೆ ಹೋಗೋ ಮುಂದೆ ಸಿಗ್ತೀನಿ ಅಂತ್ರಿ ನಿಮ್ಗೆ. ನಮ್ಮ ದೊಡ್ಡಮ್ಮ ಚೆನ್ನಾಗ್ರಿ. ಈಗ ನೋಡ್ರಿ ನಮ್ಮ ದೊಡ್ಡಮ್ಮ ದೋಸೆ ಹಾಕಾಕ್ತಾರ್ರಿ. ಯಾರು ತಿನ್ನಕತ್ತಾರ್ರಿ? ನಮ್ಮ ದೊಡ್ಡಪ್ಪ ತಿನ್ನಕತ್ತಾರ್ರಿ. ಬರ್ರಿ ನೋಡೋಣ. ದೊಡ್ಡಪ್ಪ ದೋಸೆ ಹೆಂಗಾಗೈತಿ? ದೋಸೆ ಹೆಂಗಾಗೈತಿ? ಚಲೋ ಆಗೈತಿ? ಕೇಳ. ನಂಗೆ ಚಲೋ ಆಗೈತಿ. ನೋಡ್ರಿ ನಿಮ್ದೆಲ್ಲ ಫುಲ್ ಆಗೈತಿಲ್ರಿ ಊಟ? ನಿಮ್ದು ಆಗೈತಿ, ನಮ್ದು ಆಗೈತಿ. ಇವಾಗ ನಮ್ಮ ದೊಡ್ಡಪ್ಪ ತಿನ್ನಕತ್ತಾರ. ಮತ್ತೆ ಆಯಿ ಬರ್ತೀನಿ. ಅವ್ರ ಆಯಿ ಬೇರೆದಾರ ಕರ್ಕೊಂಬರಕ್ಕೆ ಹೋಗ್ಯಾಳ. ನಾವು ಏನಿಲ್ರಿ ಕಡುಬು, ಚಪಾತಿ, ಅನ್ನ ಶಿಸ್ತಾಗ ಊಟ ಮಾಡಿ ಕುಂತೇವು. ನೋಡ್ರಿ ದೋಸೆ. ಬರ್ರಿ ದೋಸೆ ತಿನ್ನಕ.
ಸಾಫ್ಟ್ ಅಂದ್ರೆ ಸಾಫ್ಟ್ ಮಾಡ್ಕೋಬೋದು, ಗರಿ ಗರಿ ಅಂದ್ರೆ ಗರಿ ಗರಿ ಮಾಡ್ಕೋಬೋದು. ಅದು ಗರಿ ಗರಿ ಮಾಡಿದ್ರಿ. ಇದು ಗರಿ ಗರಿ ಮಾಡಿದ್ರಿ ಯಾಕಂದ್ರೆ ಇದು ಫಸ್ಟ್ ಮಾಡಿದ್ದದ ರೀ, ನಾವು ಯಾರು ತಿನ್ನಲ್ಲ ರೀ. ಫಸ್ಟ್ ಅಲ್ರಿ. ತಗೋರಿ ಒಯ್ದು ಕೊಟ್ಟು ಬರ್ರಿ ನಿಮ್ಮ ದೊಡ್ಡಪ್ಪ ಗರಿ ನೋಡ್ರಿ ಬರ್ರಿ ದೋಸೆ ಕೊಟ್ಟು ಬರೋಣ. ಬರ್ರಿ ಬರ್ರಿ ಬಡನ್ ಬರ್ರಿ ದೊಡ್ಡಪ್ಪ ದೋಸೆ ಸಾಕು. ದೊಡ್ಡಪ್ಪಗೆ ಸಾಕಂತ. ಹಂಗೆ ತಗೊಂಡು ಯಾಕ ಬರೀ ಎರಡು ಇಲ್ಲೇ ಇಲ್ಲೇ ಕಟ್ಟಿ ಆಗ್ತದ ಸ್ವಲ್ಪ ನೋಡಿ ಹಂಗೆ ಕಳಿಸ್ಬಿಟ್ರಿ ನಿಮ್ದು. ಅರ್ಧ ತಿಂದನ ಅರ್ಧ ಬಿಟ್ಟು ದೊಡ್ಡ ಅಣ್ಣ ತಮ್ಮ ನೋಡ್ರಿ ಇಡ್ತಾರೆ ಹಾಕೊಡಿ ನನಗ ನಾ ಏನು ಹಿಡ್ದೀನಿ ಅವ ಹಿಡ್ದಂಗೆ ಬಿಟ್ಟಣ್ಣ ಬಿಟ್ಟು ನೋಡ್ದಣ್ಣ ಇನ್ನೊಂದ್ಸತಿ ಮಾಡಿ ಪೂರ ಮುಚ್ಚಬೇಕಪ್ಪ. ಅರ್ಧ ಮುಚ್ಚಿದ್ರೆ ಎಲ್ಲ ಕಾಣ್ತದ. ಪೂರ ಮುಚ್ಚಿ ಯಾರೇ ಯಾರಪ್ಪ ಕಾಪಾಡ್ರು ಪುಟ್ಟಣ್ಣ ಈಗ ಸದ್ ನೋಡ್ರಿ ಆಟ ಆಡ್ತಾರಿ. ಈಗ ಕಾಲ್ ನೋಡ್ರಿ ಕಾಲ್ ಹಂಗೆ ಮಾಡ್ತೇನೆ ರೀ. ಅಲ್ಲಿ ನೀರು ಆಡ್ತಾವ ಜಾಗ ಮಾಡ್ತೇವ ಏನು ಇದನ್ನೇ ಮಾಡ್ತೇ ನೀರು ಆರ್ಬೋತಾವ ಮತ್ತೆ ತಣ್ಣಗದ ಈಗ. ಅದು ಸಲಿಗೆ ಕೊಟ್ಟಂಗೆ ಮಾಡ್ತೀರಿ ನೀವು ಸಲಿಗೆನ. ಹಾಂ ನೀವು ಮಾಡ್ರಿ ಈಗ ಮಾಡೋ ಕೆಲಸ ಬಡಬೇಡ ಈಗ ಎಲ್ಲ ನಾವ ಎಲ್ಲ ಏನು ಸಿಗಲ್ದಲ್ಲ ಮತ್ತು ನೀನೇ ಬಾಯಿಗೆ ಬಾತ್ರೂಮ್ ಹೋಗಿ ಬಾಯಿಗೆ ಬಾಯಿಗೆ ಮತ್ತು ಆ ಕಡೆ ಯಾಕೆ ಹೋಗೋದು ಚಂದ ನಡೆಯಕ್ಕೆ ಬರ್ಲಾಗಿಲ್ಲ ಅಪ್ಪಗೆ ಮತ್ತೆ ಇಲ್ಲ ದಿಮಾಕ್ ಮಾಡ್ಲಕ್ಕೆ ಹೋಗ್ತಾವ ನಗ್ತೀರ ಎಲ್ಲನವ ನಗುತ್ತೆ ಮತ್ತೆ ಹಾಂ ನೇಮ ಆ ಬಾಗಿಲ ಬಂದು ಇದು ಮಾಡಿ ದೇವ್ರ ಮುಂದೆ ಪೈದಾತ ಬಾಗಿಲ ಮುಚ್ಚು ಹೇಳಕ್ಕೆ ಬರ್ಲಾಗಿಲ್ಲ ಫೋನಿಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹೇಳಿ ಬಾಗಿಲ ಮುಚ್ಚು ಪಟಕ್ರಿ ಅಂತ ಎರಡು ಸರಿ ಪಳಕತ್ತಿತ್ತು ಹುಡುಗಿ ದಾಳಿ ಮಾಡಲಿ ಪಟಕ್ರಿ ಹೇಳಕ್ ಬರ್ಲಾಗಿದೆ ಪೂರಿಗೆ. ಟೈಮ್ ನೋಡ್ರಿ ಇವತ್ತು ನಿಮ್ಗೆ ಇನ್ನು ಏನೂ ಇಲ್ಲ ನೋಡ್ರಿ 10:30 ಐತಿನ ಜಾತ್ರೆಗೆ ಹೋಗಿ ಬರ್ಬೇಕು. ಹುಡುಗರು ಕೂಡ ಯಾವುದು ತಗದಾಗಂಗ ನೋಡಿ ತಗದ ಬ್ಯಾನ್ ಆಯ್ತಲ್ಲ ಉಂಡು ಹೊಟ್ಟೆ ಫುಲ್ ಆಗ್ಯದ ನಕ್ ಹೊಟ್ಟೆ ಬ್ಯಾನ್ ಆಯ್ತು. ಇವ ನೋಡ್ರಿ ಇವ ಭಾಳ ಚಂದ ನಗತಾನ್ರಿ, ಇವ ಭಾಳ ಚಂದ ಭಾಳ ಕ್ಯೂಟಾಗಿ ನಗತಾನ್ರಿ ಇವ. ಅವ ಒಟ್ಟೆ ಜಾಕ ಮಾಡಲ್ಲ ಈಗೇನೆ, ಬರೀ ಬರೋದು ಮೊಬೈಲ್ ಕೈ ಹಿಡ್ಕೊಳ್ಳೋದು, ಇವ್ರು ಕೂಡ ಗುದ್ಮುರಿಗೆ ಆಡೋದು. ಹಾಂ ನೀವು ಎಡ್ತಾನೆ ತಿಂತಿಲ್ಲ ಅದನ್ನ ಒಂದು ವರ್ಷ ಮಾಡ್ತೇನೆ ಬರೋ ಈ ವರ್ಷ ಜಾತ್ರೆ ತಾನೆ ತಿತ್ತಿ ಹೋಗತ್ತಮ್ಮ ಜಾಕ ಮಾಡಿ ಹೋಗಪ್ಪ.
ಯವ್ವ ಹುಡುಗರೇ ಅವನ ಏನು ಹೇಳಿ ಒಂದು ತೆಗ್ದ ಬಡ ಮಾಡಲು ಇದೇ ಅಂತಪ್ಪ ನಗತ ನೋಡಗ ಅಯ್ಯೋ ನಗತ ಏಯ್ ನೋಡಿ ವಾತಿ ಮಾಡ್ಕೊಂಡು ಈಗ ಹೊಡ್ತಿ ಊಟ ಮಾಡಿದ್ವಿ ನಗ್ಬೇಡ ಅಷ್ಟು ಏಯ್ ಸಾಕು ನಗ್ಬೇಡ ಹಾಂ ಮಂದಿ ಏನಲ್ಲ ಸುಮ್ಮನೆ ಕುಂತು ನಗಸ್ತಾನೆ ನೀವು ಸುಮ್ಮನೆ ನೀವು ದನಕಾಯ ಯಾಕೆ ತೆಗಿತಿದ್ದಿ ದೀಪ ಶಾಂತಿ ತಮ್ಮ ಅದಕ್ಕೆ ಮುಚ್ಚದ ಇವ ಬಾತ್ರೂಮ್ಗೆ ಹೋಗಿ ಜಾಕ ಮಾಡಪ್ಪ ಅಂದ್ರ ಒಳಗೆ ಹೋತಾನ ಹೊರಗೆ ಬರ್ತಾನ ಈ ಬಾಗಲ್ ತೆಗೆದು ಹರ್ಕತ್ ಏನಿತ್ತಲ್ಲ ಬಾಗಲ್ ತೆಗೆದು ಹರ್ಕತ್ ಏನಿತ್ತೀಗ ನೀನು ಒಯ್ದು ಜಾಕ ಮಾಡಪ್ಪ ಮೊದಲು ಬಟ್ಟೆ ನೆನಕ್ ನೀವು ಓಸು ಸಾಬಾನು ಪುಡ್ಯಾಗ ಯವ್ವ ಇಂಥ ಹುಡುಗರೇ ಬೇಡವ ಯವ್ವ ಒಂದು ರೂಪಾಯಿ ಬರೀ ಇವ್ರದೇ ಆತು ನೋಡಿ ಬರೀ ಇದೆ ನೋಡಿ ಹೋಗಿಂದೇನದ ಕುಂದ್ರ ಸುಮ್ಮನ ಕಡೆ ನೀನು ಮರ್ನಾಡ ಹೋಗ್ಕೋತ ನಾನು ಮರಿ ನೀನು ಹುಡುಕೋತ ಕುಂದ್ರಲ್ಲ ಅವನು ಯಾವ್ದಾರ ಅವ್ರು ಕೇಳ್ತಿರ್ತಾನೆ ಅವ್ರ ಪಪ್ಪ ಬೈದಾನೆ 2 ಸಾರಿ ನಿಮ್ಮ ದೊಡ್ಡಪ್ಪ ಬೈದಾನೆ 2 ಸಾರಿ ಈಕಾತಿ ಕೇಳ್ತಿರ್ತಾನೆ ಕಾಲಿಗೆ ಸುಮ್ಮ ಕುಂದ್ರು ಕೊಡಲ್ಲ ನನಗೂ ಪಿಪ್ರಿಕಾಯಿ ಶೇಂಗಿ ಆಗಿತ್ತ ಪಲ್ಯ ಅದಕ್ಕೆ ಶೇಂಗಿ ಯಾಕಾಗ್ಯದ ಅಂದ ಪಿಪ್ರಿಕಾಯಿ ದಪ್ಪಾಗ್ಯಾವಪ್ಪ ಅದಕ್ಕೆ ಸಿಹಿ ಆಗ್ಯದ ಅದು ಎಳಿವಿದ್ರೆ ಸಿಹಿ ಆಗ್ತಿದ್ದಿಲ್ಲ ಅಂತ ನಾ ಅಂದಿನಿ ಬೆಲ್ಲಗೆಲ್ಲ ಹಾಕ್ಯಾರ ಏನು ಅಂತಂದ ಇಲ್ಲಪ್ಪ ಬೆಳ್ಳ್ಯಾಗ ಬೆಲ್ಲ ಹಾಕ್ಯಾರ ಅದು ಗಿಡದಾಗ ಬೆಲ್ಲ ಹಾಕ್ಯಾರ ಅಂತಂದ್ರೆ ಬಡ್ಡೆಗೆ ಹಾಕ್ಯಾರ ಕಾಯಿಗೆ ಹಾಕ್ಯಾರ ಅಂತ ಹೇಳ್ತದ ಇಂಥ ಹುಡುಗ ಅವ ಹೊಟ್ಟೆ ಜಾಕ ಮಾಡೋದು ಹೊಟ್ಟೆ ಬಚ್ಚದಾಗ ಹೋಗಂಗಾಗದ ಪಾರ್ಗ ಬಚ್ಚಲ್ದಾಗ ಹೋಗಂಗಾಗಲ್ಲ ನೋಡು ಹುಡುಗ ಹೊಟ್ಟೆ ನಗು ಮಾಡಲಿ ವಾಂತಿ ಗಿಂತಿ ಮಾಡ್ಕೊಂಡು ಈಗ ಹೊಟ್ಟೆ ತುಂಬ ಉಂಡಿವಿ ಇದ್ರ ಬರ್ರಿ ಇರ್ಲಾಕ್ತವ್ರಿ ಏನಾಯ್ತು ನೀವು ಬರೋದು ಹೆಚ್ಚ ನಾವು ಮಾಡೋದು ಹೆಚ್ಚ ಬರ್ರಿ ಅತ್ತಿ ನಿನ್ನೆ ಮನೆ ಊಟಕ್ಕೆ ಈ ಕಡೆ ಬರ್ತೀನಿ ತೇನಿಲ್ಲ ನಾನೇ ಹೋಗಿ ಕುಂದ್ರದಾಗನೇ ಬಂದ್ರು ಬಂದ್ಗೇನೆ ಮತ್ತೆ ಅದೇ ಮಾತಾಡ್ಕೊತ ಅದೇ ಊಟ ಮಾಡಿದ್ರೆ ಗಾಳಿ ದೀಪ ಶಾಂತಿ ಆತತ್ತೆ ಮುಚ್ಚ ನೀನ್ ಈ ಕಡೆ ಬಲ್ಲಾರ್ದನೆ ಹೋಗ್ಬೇಕಂದೆ ಬರ್ತಿದ್ದೇನ ಭೀಮಸಾಕ್ರಿ ಎಲ್ಲ ಟೆಂಟ್ ಹೊಡಿದಾಕ ಹೋಗಿ ಅರ್ಥ ಆಯ್ತು ನಾ ಬಂದ್ಗೇನೆ ಹೋಗತಿ ಕನ್ಯಾಳೆ ಏನ್ ಮಾಡಿದ್ರೆ ನೋಡಿಲ್ಲ ಇಲ್ಲ ನನ್ನ ಮಕ್ಕ ನೋಡಿದ್ರೆ ಹಂಗೆ ಅನ್ಸಕತ್ತ ನೋಡಿನೇ ಅನ್ಸ್ತದ ನಮ್ ತಂಗಿ ನೋಡಿದ್ರಿ ನಮ್ ತಂಗಿ ಬರ್ತಾಳ ಅಲ್ಲಿಗೆ ನಿಂಗಪ್ಪ ತಾಸತ್ಲಿ ಬಂದಾಗ ನಾಗರಂಸಿ ಬಂದಾಗ ಮತ್ತೆ ಆಟ ನಾನು ಸುರ್ಪುರ್ಲಿದ್ದು ಬಂದಿದ್ದೆ ಮಗಳ ಕೊಟ್ಟನು ಅಂತ ಕನ್ಯಾಳೆ ಯಾರು ನಿಂಗಪ್ಪ ಮಾವಗೆ ಗಂಡ ಎತ್ತಿ ಬಂದಿದ್ರು ಎಲ್ಲದ ಯಾರು ಕೊಟ್ಟವು ಇಲ್ಲಿ ಕೊಟ್ಟಿಲ್ಲ ಇಲ್ಲಿಗೆ ಶಂಕರಮ್ಮ ಮಗ ಅಲ್ಲ ಆತ ಅಲ್ಲ ಇತ್ತ ನಿಮ್ಮ ಈಕೆ ಸ್ಯಾರವನು ಅವರು ಮಾವ ಏನತ್ತ ಚೆಪ್ಪಿಗೆ ಆತ ನಾನು ಬಂದಿದ್ದೀನಿ ಆತ ಮಗಳು ಮತ್ತೆ ಮಗಳಲ್ಲ ತಂಗಿ ಕೊಟ್ಟರು ಇಬ್ರು ಡಾಕ್ಟರ್ ಅಂತ ಕಡ್ಯಾಕಡ್ದ ಅಲ್ಲಿ ಬಂದು ಇಬ್ರು ಬಂದು ಚಾ ಮಾಡಿದ್ರು ಥೋಡ ಊಟ ಮಾಡ್ರೆ ನಾವ್ ಆದರು ಎಷ್ಟು ಸುಮಾರು ಹಾಕಿದ್ರು ತಿನ್ಕೆ ಆದರು ದೊಡ್ಡದಲ್ಲ ಅನ್ನ ಯಾವಾಗ ಬರ್ತೀರ ಹಿಂಗ್ ಬಂದಾಗ ಅಂತ ಮಾರಿ ನೋಡೋದಿರ್ತದ ಯಾವಾಗ್ಲಂತೂ ನೋಡೋದಿಲ್ಲ ಒಂದ್ ಅಗಸಿದ ಮೇಗೆ ಅಲ್ಲ ಹೌದಿಲ್ರಿ ಈಗ ಒಬ್ರಲಿದ್ದ ಹತ್ಕೊಂಡ ಯಾಕಂದ್ರೆ ನಾವು ನೋಡಿರ್ಲಿಲ್ಲ ಮಾಡ್ಲ ಗೊತ್ತಿರಲ್ಲ ಈಗ ನಮ್ಮ ಆಯಿಲಿಂದ ಎಲ್ಲ ಓಟು ಗೊತ್ತಾಯ್ತು ಮತ್ತೆ ನಮ್ಮ ಮುಂದೆ ಹಂಗೆ ಮಾತಾಡೋದು ಉಳಿತದಿಲ್ಲ ಅದೇ ಗೊತ್ತಲ್ಲ ಅವ್ರಿಗೆ ಈ ಬಂದಾರೇವ ಹಿಂಗೆ ನಮ್ಮ ಮಾಯಿ ಹೇಳ್ತಿದ್ರು ಮಾಡ್ತಿದ್ರು ನಮ್ಮ ಮಂದಿ ಊರನು ಉಳಿತದ ಇದೇ ನಮ್ಮ ಅತ್ತಿನೇ ಈ ಬಾತಿ ಮಗನ್ ತೊಟ್ಟದ ಹಾಕ ಮುಂದಾಗ ಬಂದಾಗ ನಾನೇ ನೋಡಿಲ್ಲ ನಮ್ಮ ಅತ್ತಿ ಇಲ್ಲೇ ಬಂದ್ರೆ ಎದ್ರ ಅಲ್ಲೇ ಕುಂತೀವಿ ಮಾಡಿವಿ ಇವ್ರೇ ನಮ್ಮ ಅತ್ತಿನ ನನಗೆ ಗೊತ್ತಿಲ್ಲ ಇದ್ರ ಗಡಿಗೆ ಅತ್ತಿ
ಅತ್ತಿ ಹೇಳಿದ್ಳ ಗೊತ್ತಾಯ್ತು. ಬಂದಿನ ಒಂದ್ ಸ್ವಲ್ಪ ನಾನು ಬಂದಿನಿ ಅಲ್ಲಿಗೆ ಅಂತ ಫೋನ್ದಾಗ ಅಂತ ಅತ್ತಿ ನಾನು ಅಲ್ಲೇ ಇದ್ದೆ ಅಂತ ನೋಡ್ಕಿ ಹಿಂಗ್ ನೋಡಿ ಮಾರಿ ಒಳಗ್ ಬಟ್ಟೆ ತನ್ನ ಮಗಳ ಆಕೆಗೆ ಗೊತ್ತಿಲ್ಲ ನಮ್ದೇನದ ಕಿಂಗ್ಯವ ಕೈಕೆ ಹಂಗೆ ಹೊಂದ್ಕೊಂಡು ಇದು ಆಗನ ಯವ್ವ ಅವ್ರು ಈ ಸದಾ ಈರಮ್ಮನವ ಮತ್ತ ಇವ್ರು ನೆಗಣ್ದೇರ ಅದು ಈ ಕೊಂಡವ್ರಾಗ ಅವ್ರು ಬಂದು ಬಂದ್ಬಿಡ್ದಾಗ ವಾರ ಎಲ್ಲ ಒಟ್ಟು ನಾ ಹೇಳ್ದಾಗ ಏನದ ಅವರು 6 ಮಂದಿ ಅಣ್ತಮ್ಮರು ಇವ್ರು ಬಾವ ಮೈದಿಂದೇರು ಈರಮ್ಮನ ಅಪ್ಪ ಕಾಕ ಬಾಬಾದೇರು ಮತ್ತೇನದ ಎಲ್ಲ ಒಟ್ಟು ಗೊತ್ತಾಯ್ತಲ್ಲ ಆಕೆ ಒಬ್ಬಾಕಿ ಈಗ ರೌನು ಸರಿಯಾದು ಈಗ ಅದು ಬರ್ತದ ಕೊಂಡೂರಾಗ ಇಲ್ಲ ಅವ್ರು ಇಲ್ಲಿ ಗುಡ್ಕೆ ಬರ್ತ ಹ್ಞೂ ಬರ್ತೀವಂತ ಯಾವ ಏನ್ ಜಾತ್ರೆ ತಂದಿದ್ದಿಲ್ಲ ನಿನ್ನೆ ಇವತ್ತು ಬಂದೆ ಬೇರೆ ಮಾಡ್ತಾ ಒಟ್ಟು ಮಾಡಕ್ಕೆ ಹಂಗ ಮತ್ತ ನಾವ್ ಮಾಡೇಬೇಕಲ್ಲ ಮಾಡಿಲ್ಲ ಅಂತಂದ್ರೆ ಹಂಗವ ಬಟ್ಟಿ ಬರ್ತದ ಹಂಗ ಸುಮ್ಮನೆ ಹೊಲ ಮನಿ ಆಗದಂದ್ರ ನಾಳಗಾರ ಕೊಡ್ತಾರೆ ಯಾವ್ದು ಮಾಡಬೇಕಲ್ಲ ಮಾಡಬೇಕು ಆ ಕಡೆ ನಮ್ಮ ಮೂವರಿಂದ ಈ ಕಡೆ ತಳಕ ಬೀಳ್ತಾನ ಆ ಕಡೆ ಮತ್ ನಮ್ದು ಅಡವರು ಆ ಕಡೆ ಯಾವಾರ ಪೂಜಾರ ಆ ಕಡೆ ನಮ್ಮ ಆಯ್ದಾರ ತವ್ರ ಮನೆ ಆ ಕಡೆನು ಬಳಗಾಲ ಈ ಕಡೆ ಬಳಗಾಲ ಎಲ್ಲ ಕಡೆ ಗುಂಡಪ್ಪ ಬೇಷನ ಆರಾಮನ ಎಲ್ಲ ಸಾಯ್ಲಕ್ಕ ಏನಿಲ್ಲ ಈಗ ಏನ್ ಮಾಡ್ತ ದೊಡ್ಡವ ಮಗ ನಮ್ಮವನ ದೊಡ್ಡ ನೋಡು ಕೈ ಇಟ್ಟು ಕಾಲಾಗೆ ಆಗ್ಯಾನ ಈಗೇನ ಅಂತದ್ ನೋಡು ನಾಗದ ಏನಿಲ್ಲ ಆರಾಮಿಲ್ಲ ಏನ್ ಮಾಡ್ತೇವ ತಾಯಿ ಹೌದವ ಈಗ ಏನಿಲ್ಲ ಅತ್ಗ ಹೌದವ ತಾಯಿ ಮತ್ತೆ ಅಂತಲಿ ಕಡ್ದಾಕಿ ಅಂತಲೇದಾಕಿ ತಾವ್ರ ಮನಿ ನಮ್ ತಂಗಿನ ಪಾಟದ ತಂಗಿನ ಅದನ್ನೇ ಗುಂಡಪ್ಪನ ಹೇಳ್ತಿ ಆರಾಮಿಲ್ಲ ಏನ್ ಮತ್ತೆ ಹೌದು ಆರಾಮಿಲ್ಲ ಅನ್ನೋದೇವ ಅವ್ರಾಗ ಬ್ಯಾಂಗ್ಳೂರಿಗೆ ಹೋಗ್ಯಾರ ನಮ್ ನಾದನ್ ಮಗಳೇ ಕೊಟ್ಟದಿಲ್ಲ ಕಾಡಿಂಗೆ ಕೊಟ್ಟೆ ಬೆಂಗಳೂರಿಗೆ ಹೋಗ್ಯದ ಈಗ ಸಣ್ಣ ಅಂತ ಈಕಿ ತಾಯಿ ಇವ್ರ ಬರ್ರಿ ಊಟ ಮಾಡೋಣ. ಟೈಮ್ 2 ಗಂಟೆ ಆಗೈತಿ. ಸ್ವಲ್ಪ ಹೊಲಿಗೆ ಹಾಕವಿದ್ದು ಲಂಗ ಅದೆಲ್ಲ ಬ್ಲೌಸು ಸ್ಟಿಚ್ ಮಾಡೋವಿದ್ದು ಹಾಕಿನಿ. ಸೂಜಿ ಮುರಿದು ಬಿಡ್ತು ಸ್ನೇಹಿತರೆ, ಅದು ಸ್ಟೋನ್ಸ್ ಅದಾವ ಒಳಗೆ, ಸೂಜಿ ಮುರಿದು ಬಿಡ್ತು. ಎದ್ದೆ ಸ್ವಲ್ಪ ಹೊತ್ತು ಮಕ್ಕೊಂಡೆದ್ದೆ. ಬರ್ರಿ ಈಗ ಬದ್ನಿಕಾಯಿ ಪಲ್ಯ, ಸಜ್ಜಿ ರೊಟ್ಟಿ, ಶೇಂಗಾ ಹಿಂಡಿ, ಮೊಸರು, ದಂಡ ನಿದ್ದೆ ಹೊಡ್ಲಕತ್ತದ ನೋಡ್ರಿ. ಮಧ್ಯಾಹ್ನ ಟೈಮ್ ಜಾತ್ರೆಗೆ ಹೋಗಮ್ರಿ. ಮಕ್ಕೊಂಡೇಳ್ರಿ ಅಂದ್ರೆ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿಕ ಯಾರಿಗೆ ಕರ್ಕೊಂಡು ಹೋಗಲ್ಲ ನೋಡತ್ತಂದೆ. ಮಕ್ಕೊಂಡಾರ ನೋಡ್ರಿ ಒಬ್ಬೊಬ್ರು. ಆಕಾಶ ಅಂತೂ ಮೊದಲೇ ಸುಸ್ತಾಗ್ಯಾನ, ಮೊದಲೇ ಮಕ್ಕೊಂಡ ನಾವು. ಇವರಿಬ್ಬರು ಮನ್ಕೊರನ ಮಕ್ಕೊಂಡಾರ ನೋಡ್ರಿ. ಬರ್ರಿ ನಾವು ಊಟ ಮಾಡೋಣ. ತೆಳ್ಳಗೆ ಹಪ್ಪಳ ಆದಂಗೆ ಆಗ್ಯಾವ ನೋಡ್ರಿ. ರೊಟ್ಟಿ, ಮೊಸರು, ಶೇಂಗಾ ಚಟ್ನಿ, ಸಜ್ಜಿ ರೊಟ್ಟಿ ಅದಾವ, ಜೋಳದ ರೊಟ್ಟಿ ಅದಾವ. ಹೋಳಿಗೆ ಮನ್ಯಾಗ ಹೋಳಿಗೆ ಊಟ ಇದ್ದಾಗ ರೊಟ್ಟಿ ಉಣ್ಣಂಗಾಗಿರ್ತೈತಿ. ತೆಳ್ಳ ಹಪ್ಪಳದಂಗೆ ರೊಟ್ಟಿ. ಒಂದು 10 ರೊಟ್ಟಿ ಹೊಡ್ರು ಹೊಟ್ಟೆ ತುಂಬಲಿವು. ಬಾಯಿ ಚಟ್ಕೊಂಡಂಗೆ ರೊಟ್ಟಿ. ಅವರು ಎದ್ದು ಬಳಕ ಅವ್ರಿಗೆ ಇಟ್ಟು ಊಟ ಮಾಡಿಸಿ ಕರ್ಕೊಂಡು ಹೋಗ್ಬೇಕು. ಮುಂಜಾನೆ ದೋಸೆ ಮಾಡಿದ್ದೆ. ಎಲ್ಲರೂ ಬಂದು ಬೇಗರಿಗೆಲ್ಲ ದೋಸೆ ಚಟ್ನಿ ಹಾಕಿಕೊಟ್ಟೆ. ಉಂಡ್ರು ತಿಂದರು ಆದರು. ಇವಾಗ ಏನೈತಿ
ರೊಟ್ಟಿ ಉಣ್ಣಾಕತ್ತೀನಿ ಅವ್ರು ಯಾವ್ದ್ರಂದ್ರೆ ಏನಂತಾರೋ ಅದು ಉಣ್ಣಾರ ಕಡಬ್ ಅದಾವ ದೋಸೆ ಬೇಕು ದಡಮ ದೋಸೆ ಹಾಕ್ಕೊಡೋದು ದೋಸೆ ಹಾಕ್ಕೊಡ್ತೀನಿ ಅವ್ರು ಯಾವ್ದು ಉಣ್ತಿ ಅಂತಾರೆ ಅದು ಉಳ್ಳ ಕೊಟ್ಟು ಅವ್ರಿಗೆ ಉಣಿಸ್ಕೊಂಡು ಜಾತ್ರೆ ಕರ್ಕೊಂಡು ಹೋಗ್ತೇನೆ ರೀ ಇನ್ನೇ ಹೋಗ್ಬೇಕಾಗಿದ್ದು ಜಾತ್ರೆಗೆ ಓದಿಲ್ಲ ರೀ ಸ್ವಲ್ಪ ಸುಸ್ತಾಯ್ತಲ್ಲ ಹಿಂಗಾಗಿ ಏನೇ ಜಾತ್ರೆ ಕರ್ಕೊಂಡು ಬರಲಿಲ್ಲ ಇವಾಗ ಕರ್ಕೊಂಡು ಹೋಗ್ಬೇಕು ಫ್ರಂಟ್ ಕ್ಯಾಮ್ರಾ ಇಟ್ನಿ ಅದಕ್ಕೆ ಎಡಗೈಲಿ ಊಟ ಮಾಡ್ದಂಗೆ ಕಾಣಕತ್ರಿ ಬಂದು ನಿಮಗೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡೀನಿ ಅಭಿ ಬರ್ತಿದ್ದಾನೆ ರೀ ಅವ್ರ ಸರ್ ಕಳಿಸ್ಲಿಲ್ಲ ಅವನ ಮನಸ್ಸೆಲ್ಲ ಇಲ್ಲೈತಿ ನೀವು ಒಂದು 3-4 ಸಾರಿ ಫೋನ್ ಹಚ್ಚನ ಅವನೊಂದು ಪರ್ಸ್ ತೊಗೊತೇನೆ ರೀ ಜಾತ್ರೆಗೆ ಅವನೊಂದು ಪರ್ಸ್ ತೊಗೋಬೇಕು ಆಮೇಲೆ ಆಂಜನೇಯದ ಒಂದು ಕೊಳ್ಳ ಹಾಕೊಳ್ಳೋದು ತೊಗೊತೇನ ತೊಗೋಬೇಕು ಅವ ಹಬ್ಬ ಇಲ್ಲ ನೋಡ್ರಿ ಅವ ಹಬ್ಬ ಇದ್ನಂದ್ರೆ ಮಸ್ತ್ ಆಕಿತ್ತು ಜಾತ್ರೆ ಬಾ ಪುಟ್ಟಿರಿ ನೋಡ್ರಿ ಜಾತ್ರೆಗೆ ತಯಾರಾಗಿವಿ ಈ ಥರ ಐತಕಿನ್ ಲುಕ್ಕು ಹಾಂ ಅಲ್ಲಿಗಡ್ತಾಳವ ಈಗ ನೆಟ್ಟಾಗ ನಿಂದು ನಾಚಿಕೆ ಬರ್ತದ ಗುಂಡ್ಯ ಬಾಲೆ ನಿಂದ್ರೆ ಬಾಕನ ಮೇಲೆ ಹ್ಞೂ ಹೆಂಗೈತ್ರಿ ಪುಟ್ಟಿದ ಲುಕ್